ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ರಾಹುಲ್ ಗಾಂಧಿದು ಒಂದು ಫೇಮಸ್ ಡೈಲಾಗ್ ಇದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನೋದು, ಇನ್ನೊಂದು ಸಂವಿಧಾನ ಅಪಾಯದಲ್ಲಿ ಇದೆ ಅನ್ನೋದು. ಆದರೆ 2 ದಿನದ ಹಿಂದೆ ಹೇಳ್ತಾರೆ, ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವವನ್ನ ರಕ್ಷಿಸೋದು ನನ್ನ ಕರ್ತವ್ಯ ಅಲ್ಲ ಅಂತ. कि मेरा काम एज ऑपोजिशन लीडर नॉर्मल सिचुएशन में मेरा काम ऑपोजिशन का रोल है, सरकार पे प्रेशर डालने का रोल है. मेरा काम हिंदुस्तान के लोकतंत्र को बचाने का नहीं है. मैं वो काम कर रहा हूं. ವೋಟ್ ಚೋರಿ ಯಾತ್ರೆಯನ್ನ ತುಂಬಾ ದೊಡ್ಡದಾಗಿ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಜೆನ್ಸಿಗಳನ್ನ ಕೂಡ ಹೈಲೈಟ್ ಮಾಡ್ತಾ ಇದ್ದಾರೆ. ಅವರನ್ನ ಒದ್ದು ಹೊರಗೆ ಹಾಕಿದ್ದಾರೆ. 90% ಜೆನ್ಸಿಗಳು ಎಬಿವಿಪಿಗೆ ವೋಟ್ ಮಾಡಿದ್ದಾರೆ. ಅಲ್ಲದೆ ಹಿಂದಿನ ಬಾರಿ ಈ ಚುನಾವಣೆಯಲ್ಲಿ NSUI ಗೆದ್ದಿತ್ತು. ಆದರೆ ಈ ಸಲ ಹೀನಾಯವಾಗಿ ಸೋಲ್ಸಿದ್ದಾರೆ. ಈಗ ಯೋಚನೆ ಮಾಡಿ, ಇವ್ರು ಹೇಳೋ ಜೆನ್ಸಿಗಳು ರಾಹುಲ್ ಗಾಂಧಿ ಅವರನ್ನ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ. ಹೆಂಗೆಂಗೋ ಮಾತಾಡಿದ್ರೆ ಹಿಂಗೇ ಆಗೋದು. ಇದ್ರ ಜೊತೆ ಇನ್ನೊಂದು ದೊಡ್ಡ ಬ್ಲಂಡರ್ ಆಗಿದೆ. ರಾಹುಲ್ ಗಾಂಧಿಯ ರಾಜ್ಯಕ್ಕೆ ಗುರು ಒಬ್ಬರಿದ್ದಾರೆ. ಅವರು ಇಂಟರ್ನ್ಯಾಷನಲಿ ಎಲ್ಲ ಈವೆಂಟ್ಸ್ಗಳನ್ನು ಆರ್ಗನೈಸ್ ಮಾಡ್ತಾ ಇರ್ತಾರೆ. ಹಾಗೆ ಓವರ್ಸೀಸ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಕೂಡ ಹೌದು. ಇವರ ಹೆಸರು ಸ್ಯಾಮ್ ಪಿತ್ರೋಡ. ಈ ಮನುಷ್ಯ ಹೇಳ್ತಾರೆ, ಪಾಕಿಸ್ತಾನ ನನಗೆ ಸ್ವಂತ ಮನೆ ಇದ್ದ ಹಾಗೆ ಅಂತ. ಒಳ್ಳೇದೇ ಆಯ್ತಲ್ವಾ? ಇವ್ರ ಜೊತೆ ರಾಹುಲ್ ಗಾಂಧಿಯನ್ನು ಕೂಡ ಅಲ್ಲಿಗೆ ಕಳಿಸಿದ್ರೆ ಆಗುತ್ತೆ ಬಿಡಿ, ಅವರಿಗೂ ಅದೇ ತರಹ ಫೀಲ್ ಆಗ್ತಾ ಇರಬಹುದು. ಕಾಂಗ್ರೆಸ್ ಹಾಗೂ ಪಾಕಿಸ್ತಾನದ ಸಂಬಂಧ ಹೇಗಿದೆ ನೋಡಿ. ಭಾರತಕ್ಕೆ ಯಾವಾಗಲೂ ಬೈಯುವಂಥ ಮಾಜಿ ಕ್ರಿಕೆಟರ್ ಶಾಹಿದ್ ಅಫ್ರಿದಿ ಹೇಳ್ತಾನೆ, ರಾಹುಲ್ ಗಾಂಧಿ ಭಾರತದ ಪ್ರಧಾನಿ ಆಗಿದ್ರೆ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸ್ನೇಹ ಬೆಳೆಯುತ್ತಂತೆ. जैसे राहुल गांधी की अगर मैं बात करूं, राहुल गांधी बहुत पॉजिटिव माइंडसेट वाला आदमी है. वो डायलॉग्स के जरिए वो हर एक के साथ चलना चाहता है, दुनिया के साथ. ಇದನ್ನೆಲ್ಲ ನೋಡಿದ ಮೇಲೆ ನಮಗೆ ಅರ್ಥ ಆಗಬೇಕು ಕಾಂಗ್ರೆಸ್ ಮತ್ತು ಪಾಕಿಸ್ತಾನದ ಸಂಬಂಧ ಹೇಗಿದೆ ಅಂತ. ಇತ್ತೀಚೆಗೆ ರಾಹುಲ್ ಗಾಂಧಿ ಮೈತ್ರಿ ಪಕ್ಷದ ಜೊತೆ ಸೇರ್ಕೊಂಡು 17 ದಿನಗಳ ಯಾತ್ರೆ ಮಾಡಿದ್ದನ್ನ ನೋಡಿರ್ತೀರಾ. ಯಾವ ಗಳಿಗೆಯಲ್ಲಿ ರಾಹುಲ್ ಗಾಂಧಿ ಅಲ್ಲಿ ಕಾಲಿಟ್ರು, ಲಾಲು ಪ್ರಸಾದ್ ಯಾದವ್ ಕುಟುಂಬದಲ್ಲೇ ಗಲಾಟೆ ಶುರುವಾಗಿದೆ. ತೇಜ್ ಪ್ರತಾಪ್ ಯಾದವ್ನನ್ನ ಮನೆಯಿಂದ ಮತ್ತು ಪಕ್ಷದಿಂದ ತೇಜಸ್ವಿ ಯಾದವ್ ಹೊರಗೆ ಹಾಕಿದ್ರು. ಈಗ ರೋಹಿಣಿ ಆಚಾರ್ಯರ ಸರದಿ ಬಂದಿದೆ. ರೋಹಿಣಿ ಆಚಾರ್ಯ ಟ್ವಿಟರ್ನಲ್ಲಿ ಅಳ್ತಾ ಇದ್ದಾರೆ, ನಾನು ಅಣ್ಣ ತಮ್ಮಂದರಿಗೆ, ಅಪ್ಪನಿಗೆ, ಕುಟುಂಬಕ್ಕೆ ಎಷ್ಟೆಲ್ಲ ಮಾಡಿದ್ದೀನಿ ಅಂತ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ಇದೇ ರೋಹಿಣಿ ಆಚಾರ್ಯ ಅಪ್ಪ ಲಾಲು ಪ್ರಸಾದ್ ಯಾದವ್ಗೆ ತಮ್ಮ ಕಿಡ್ನಿಯನ್ನೇ ದಾನ ಮಾಡಿದ್ರು. ಇವರು ಸಿಂಗಾಪುರದಲ್ಲಿ ಇರ್ತಾ ಇದ್ರು. ಲೋಕಸಭಾ ಎಲೆಕ್ಷನ್ ಸಮಯದಲ್ಲಿ ಭಾರತಕ್ಕೆ ಬಂದಿರ್ತಾರೆ. ರಾಜೀವ್ ಪ್ರತಾಪ್ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ರು. ಅವಾಗದಿಂದ ಬಿಹಾರದಲ್ಲೇ ಇದ್ದಾರೆ. ತೇಜ್ ಪ್ರತಾಪ್ ಯಾದವ್ನನ್ನ ಆಚೆ ಹಾಕಿದಾಗ ಇವರು ನಗ್ತಾ ಇದ್ರು. ಈಗ ತೇಜಸ್ವಿ ಯಾದವ್ RJDಯಿಂದ ತಮ್ಮ ಕುಟುಂಬದವರನ್ನೆಲ್ಲ ಹೊರಗಿಟ್ಟು ತಾವೇ ಅದರ ಚುಕ್ಕಾಣಿ ಹಿಡಿಯೋದಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಈ ಮಾಡೆಲ್ ಎಲ್ಲೋ ಕೇಳಿದ ಅನಿಸ್ತಾ ಇದೆಯಾ? ಸೇಮ್ ಇದೇ ರೀತಿಯಾಗಿ UPನಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಕುಟುಂಬದಲ್ಲಿ ಅಖಿಲೇಶ್ ಯಾದವ್ ಮಾಡಿದ್ದು ಕೂಡ ಇದನ್ನೇ. ಇದು ಬಿಹಾರದ ಪಾಲಿಟಿಕ್ಸ್. ಈಗ ನಾವು ಜೆನ್ಸಿ ಅವರು ಏನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಆಗ್ಲೇ ಹೇಳ್ದಂಗೆ ದೆಹಲಿಯ ವಿದ್ಯಾರ್ಥಿ ಸಂಘದ ಚುನಾವಣೆಯಲ್ಲಿ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ. ABVP 4ರಲ್ಲಿ 3 ಸ್ಥಾನವನ್ನ ಗೆದ್ದುಕೊಂಡಿದೆ. ಅಮಿತ್ ಶಾ ಅವರು ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ದೆಹಲಿಯ ಯೂನಿವರ್ಸಿಟಿ ಜೆನ್ಸಿಗಳು ರಾಹುಲ್ ಗಾಂಧಿಗೆನೇ ಶಾಕ್ ಕೊಟ್ಬಿಟ್ಟಿದ್ದಾರೆ. 90% ಜೆನ್ಸಿಗಳು ABVPಯನ್ನ ಮೆಚ್ಚಿಕೊಂಡಿದ್ದಾರೆ. ಅಂದ್ರೆ ರಾಹುಲ್ ಗಾಂಧಿ ಅವರ NSUI ಸೋತು ಸುಣ್ಣಾಗ್ಬಿಟ್ಟಿದೆ. ಇದ್ರಲ್ಲೇ ಗೊತ್ತಾಗತ್ತೆ ದೇಶದ ಜೆನ್ಸಿಗಳು ಯಾರ ಪರ ಇದ್ದಾರೆ ಅಂತ. ನೋಡಿ, ದೆಹಲಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋರು ಕೇವಲ ದೆಹಲಿ ಅವರಲ್ಲ, ದೇಶದ ನಾನಾ ಕಡೆಯಿಂದ ಇಲ್ಲಿಗೆ ಓದೋಕೆ ಬರ್ತಾರೆ.
ಇಡೀ ದೇಶದ ಜೆನ್ಸಿಗಳ ಮನಸ್ಥಿತಿಯನ್ನ ಇವರು ಈಗ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈ ಯೂನಿವರ್ಸಿಟಿಯಲ್ಲಿ 1.5 ಲಕ್ಷ ವೋಟ್ ಆಗತ್ತೆ. ಇಲ್ಲಿ 4 ಸ್ಥಾನದಲ್ಲಿ 3 ABVP ಗೆದ್ಕೊಂಡಿದೆ, ಇನ್ನೊಂದು NSUI ಗೆದ್ದಿದೆ. ಬಟ್ ಆ ಅಭ್ಯರ್ಥಿ ತನ್ನ ಸ್ವಂತ ಬಲದಿಂದ ಗೆದ್ದಿದ್ದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅವರು ಕಾಂಗ್ರೆಸ್ ಪರ ಇರುವಂತ NSUI ಅಭ್ಯರ್ಥಿ ಅನ್ನೋ ಕಾರಣಕ್ಕೆ ವೋಟುಗಳು ಬಿದ್ದಿಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ರಾಹುಲ್ ಗಾಂಧಿ ಮುಖ ನೋಡ್ಕೊಂಡು ವೋಟ್ ಹಾಕಿಲ್ಲ, ಅಭ್ಯರ್ಥಿಯನ್ನ ನೋಡಿ ಗೆಲ್ಸಿದ್ದಾರೆ ಅಷ್ಟೇ. ಇನ್ನು ರಾಹುಲ್ ಗಾಂಧಿಯ ಗುರು ಸ್ಯಾಮ್ ಪಿತ್ರೋಡ ವಿಷಯಕ್ಕೆ ಬಂದ್ರೆ, ಇವರ ಓವರ್ಸೀಸ್ ಕಾಂಗ್ರೆಸ್ನ ಅಧ್ಯಕ್ಷರು ಅವ್ರು ಹೇಳ್ತಾರೆ, ಪಾಕಿಸ್ತಾನ ಅದ್ಭುತ ಜಾಗ, ನನಗೆ ಮನೆ ರೀತಿ ಫೀಲ್ ಆಗುತ್ತೆ ಅಂತ. ಈ ನಡುವೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಪಾಕಿಸ್ತಾನಿಗಳು ಕೇಳ್ಕೋತಾರೆ. ಗೌರವ್ ಗೊಗೊಯ್ ಹೆಂಡತಿಗೂ ಪಾಕಿಸ್ತಾನಕ್ಕೂ ಏನ್ ಲಿಂಕು ಅನ್ನೋದು ಇನ್ನೂ ಗೊತ್ತಾಗ್ಲಿಲ್ಲ. ಹಿಂಗೆಲ್ಲ ಇರ್ಬೇಕಾದ್ರೆ ರಾಹುಲ್ ಗಾಂಧಿಯನ್ನ ಯಾವ ಧೈರ್ಯದಿಂದ ನಂಬೋದು ಹೇಳಿ? ಈಗ ನೋಡಿ, ಸ್ಯಾಮ್ ಪಿತ್ರೋಡನ ಸಮರ್ಥನೆ ಮಾಡೋಕು ಬರ್ತವೆ ಒಂದಷ್ಟು ಕಾಗೆಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.